ಯಾರಿಗೆ ಜಾಗ ನಮ್ದಲ್ಲ ಬೇರೆಯವರು ನಮ್ ಜಾಗ ಅಲ್ಲ ನಮ್ ಜಾಗ ಹೊರಗೆ ನಾವು ಕುಡಿಲಿಕ್ಕೆ ಬಂದವರ ಅಲ್ಲ ಒಂದು ಬಾಳಿನ ಕುಡಿದಿರಲ್ಲ ಅವ್ರ ಗದ್ದೆ ತೆಗೆದುಕೊಳ್ಳುವ ನಡೀರಿ ಚೆಪ್ಪ ಸಂಕ್ರಾಂತಿ ಶ್ರುತಿಗೆ ಬರ್ಬೇಕಿತ್ತ ನಮ್ಮ ಗ್ರಹಚಾರ ನೋಡಿ ನಾನು ಏನೋ ಕಲ್ಪನೆ ಮಾಡ್ಕೊಂಡು ಬಂದದ್ದು ಏನೋ ಇರ್ಬೋದು ಲೆಕ್ಕ ಹಾಕಿ ಬಂದದ್ದು ಹೌದು ನಾನು ಏನು ಶ್ರುತಿಯಲ್ಲಿ ರಾಜೀವ ರಾಮ ಅಂತ ಹೇಳಿದ್ರೆ ಯಾರ ಊಟ ಮಾಡ್ಲೇ ಇಲ್ವಾ ಅಲ್ಲಿ ನಿನ್ನ ಮುಗ್ಗರವರೆಗೆ ಗೊತ್ತಾಗ್ತಾ ಉಂಟು ಬಹಳ ಕಷ್ಟದಲ್ಲಿ ಗೊತ್ತಾಯ್ತು ನನಗೆ ಹೌದಪ್ಪ ಆ ಮುಖೆಲ್ಲ ಒಳಗ್ ಹೋಗಿ ಕಣ್ಣೆಲ್ಲ ಒಳಗ್ ಹೋಗಿ ನಿನ್ನ ಅವಸ್ಥೆ ಎಂತ ಯಾರಿಗೂ ಬೇಡ ಅದೇ ಹೇಳುದು ನಾನು ನೀ ಯಾವಾಗ್ಲೂ ಹೇಗಿರುವುದಿಲ್ಲ ಇತ್ತೀಚೆಗೆ ಮಾತ್ರ ಹೇಗಿರ್ತಾ ಇದ್ದೀಯ ನನಗೆ ಆಶ್ಚರ್ಯ ಆಯ್ತು ಯಾವತ್ತೂ ಸದಾನಂದನ ಅಲ್ವಾ ನಗಾಡ್ತಾ ಇರುವ ಒಂದು ರೀತಿಯಲ್ಲ ಕಾರಣ ಏನು ನನಗೆ ಆಶ್ಚರ್ಯ ಅದೇ ಅಲ್ವಾ ತಲೆಬೇಸಿ ಇಲ್ಲದೆ ಇದ್ರೆ ಹೇಗಿರುವುದಿಲ್ಲ ಆಗಿತ್ತು ನಿನ್ನ ಮುಖ ಅಂತ ಹೇಳಿದ್ರೆ ಹೇಗೆ ಅರಳಿದ ಕಮಲದಂತಿರಬೇಕಿತ್ತು ಆದ್ರೆ ಇವತ್ತು ಹಾಗಲ್ಲ ಆ ಅರಳಿದ ಕಮಲವನ್ನ ಕಾದ ಬಂಡೆ ಮೇಲೆ ಬಿಸಾಡಿದ್ರೆ ಯಾವ ರೀತಿ ಆಗ್ಬಹುದು ಗರಟಿ ಮುರುಟಿ ಸುರುಟಿ ಹೋಗ್ತದೆ ಬಾಡಿ ಬಸಳೆ ಆಗಿ ಹೋಗ್ತದೆ ಆ ರೀತಿ ಆಗಿದೆ ನಿನ್ನ ಕತೆ ಎಂತ ಮಾರಾಯ ನೀನು ಹೀಗೆ ಇರು ತೊಂದರೆ ಇಲ್ಲ ಸಮಸ್ಯೆ ಆಗೋದು ನಿನ್ಗಲ್ಲ ನಮಗೆ ಅವರೇ ಕೃಷ್ಣನ ಮೊಟ್ಟೆಗಿದ್ದಾರೆ ಅವ್ರು ಹೀಗಿದ್ರೆ ಎಂತ ಕತೆ ವಿಚಾರ ಮಾಡು ನೀವಿರುವಾಗಲೂ ನಾನು ಹೀಗಿದ್ದೇನೆ ಒಳ್ಳೆ ಮಾತಾಡ್ದೆ ಮಾರಾಯ ನೀವು ಇರುವಾಗ್ಲೂ ನಾ ಹೀಗಿದ್ದಲ್ಲ ನೀ ಇದ್ದಕ್ಕಾಗಿಯೇ ನಾ ಹೀಗಿದ್ದೆ ಅಂತ ಹೇಳಿಲ್ಲಲ್ಲ ನೀನು ಆಗ ಬಾಯಿ ಬಿಟ್ಟು ಹೇಳಿಕ್ ಆಗ್ತದ ಒಂದು ಒಳರ್ತದೆಯ ನೀ ನಂಜಿನ ಮಾತು ನನ್ನ ಹತ್ರ ಆಡ್ಬೇಡ ನನಗೆ ಗೊತ್ತಾಗದ್ರೆ ಅಂತ ತಿಳ್ಕೊಳ್ಬೇಡ ಪಕ್ಕನೆ ಗೊತ್ತಾಗದೆ ಇದ್ರು ಸ್ವಲ್ಪ ಹೊತ್ತು ಬಿಟ್ಟರೆ ಗೊತ್ತಾಗ್ತದೆ ನಮ್ಗೆ ಅದು ಬಹಳ ಒಳ್ಳೇದು ಅದೇ ಹೇಳುವುದು ಯಾಕೆಂದ್ರೆ ಕೆಲವರಿಗೆಲ್ಲ ಏನು ಅಭ್ಯಾಸ ಗೊತ್ತುಂಟ ಗೊತ್ತಾಗುವುದಿಲ್ಲ ಅನ್ನುವುದೇ ಗೊತ್ತಾಗುವುದಿಲ್ಲ ನಮ್ಮಲ್ಲಿ ಬಹಳ ಜನ ಇದ್ದಾರೆ ಅಲ್ವಾ ಅವ್ರಿಗೆ ಗೊತ್ತಾಗುದಿಲ್ಲ ಹೇಳಿದ್ರೆ ಗೊತ್ತಿಲ್ಲ ಆ ಲೆಕ್ಕದಲ್ಲಿ ನೀನು ಅಡ್ಡಿಲ್ಲ ಆ ಮಟ್ಟಿಗೆ ನಾವು ಒಡ್ಡಿಲ್ಲ ನಿನಗೆ ಗೊತ್ತಾಗುವುದಿಲ್ಲ ಹೇಳುವುದಾದ್ರೂ ಗೊತ್ತಾಗ್ತದೆ ತಡೆದಾದ್ರೂ ಗೊತ್ತಾಗ್ತದೆ ಅದು ವಿಶೇಷ ಅಂದ್ರೆ ನಮ್ಮ ದೀಪ ಮುಕ್ತ ದೀಪ ಅದೇ ಸರಿ ಪಕ್ಕಲ್ಲ ಅಲ್ಲಲ್ಲ ಹಾಗೆ ಗೊತ್ತಾಗ್ತದೆ ಅಂತ ಆಶ್ಚರ್ಯ ಯಾಕೆ ಈ ರೀತಿ ಇದೆಯಲ್ಲ ಏನು ಕಾರಣ ಯಾಕೆ ಕಳಿಸ್ದೆ ಹೇಳು ಗಯಗಂಧರ್ವನ ಪ್ರಕರಣವನ್ನ ಪ್ರತ್ಯೇಕವಾಗಿ ನಿನಗೆ ಹೇಳಬೇಕಾದ ಅಗತ್ಯ ಇಲ್ಲಲ್ಲ ಎಂತ ಕೇಳಿದ್ರೆ ಬಂತದೆ ವಿಷಯ ಕೇಳಿದಾಗಂದ್ರೆ ಸುದ್ದಿಯೇ ಅದು ಹುಟ್ಟಿಲ್ಲ ಪ್ರಚಾರವೇ ಅದರದ್ದಿಲ್ಲ ಪ್ರಚಾರ ನಿಮ್ಮೊಳಗೆ ನೀವು ಮಾಡ್ಕೊಳ್ಳಿ ನಂಗೆ ಸಂಬಂಧ ಇಲ್ಲ ನಿನ್ ಗೊತ್ತಾಗ್ಲಿಲ್ಲ ನಿನ್ ಪಟ್ನ ಯಾಕೆ ನಾವು ನಿಮ್ಮ ಸುದ್ದಿ ನಾವು ಜನ ಅಲ್ಲ ನಮ್ಮ ಸುದ್ದಿ ಉಂಟಾ ನಾವು ಕಿವಿ ಕೊಡ್ತೇವೆ ಬಿಟ್ರೆ ಬೇರೆ ಯಾರೋ ಸುದ್ದಿ ಮಾಡ್ತಿದ್ರೆ ನಮ್ಗೆ ಸಂಬಂಧ ಇರೋದಿಲ್ಲ ಏನೋ ಗಾಳ ಸುದ್ದಿ ಕೇಳಿದ್ರೆ ಎಂತ ವಿಷಯ ಅಂತದ ಕೇಳುವಷ್ಟು ಪುರುಷೋತ್ತು ನಮಗೆ ಯಾಕಪ್ಪ ಅದು ಅದು ಎಂತ ವಿಷಯ ಅಂತದ ಇದು ಮೊನ್ನೆ ಒಂದು ಸ್ವಲ್ಪ ದಿವಸದ ಹಿಂದೆ ಕರ್ಮಾನುಸಾರವಾಗಿ ನಡೆಯುವಂತಹ ನಾನು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಎನ್ನುವ ಕಾರಣಕ್ಕಾಗಿ ಅರ್ಘ್ಯ ಜಲವನ್ನ ಕೈಯಲ್ಲಿ ಹಿಡಿದು ಸೂರ್ಯೋಪಾಸನೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಅರ್ಘ್ಯ ಮುನಿಗ ಹೋಯ್ತು ಸರಿ ಅವನಿಗೆ ಮುನಿಗ ಮಾಡಿದವರು ಯಾರು ಏನು ಎನ್ನುವುದಕ್ಕಿಂತ
ಎನ್ನುವುದಕ್ಕಿಂತ ಹೆಚ್ಚಾಗಿ ಹಾ ಆ ಕ್ಷಣದಲ್ಲಿ ಕರ್ಮಭಂಗ ಆಯ್ತಲ್ಲ ಹೌದು ಎನ್ನುವಂತದ್ದಕ್ಕೆ ನನಗೆ ಸಿಟ್ಟು ನೆಟ್ಟಿಗೆ ಹೋಯ್ತು. ಸರಿ ತಕ್ಷಣದಲ್ಲಿ ಒಂದು ಪ್ರತಿಜ್ಞೆ ಮಾಡಿಬಿಟ್ಟೆ. ಶಪಥ ಮಾಡಿದೆ. ಕರ್ಮಭಂಗ ಮಾಡಿದಂಥವನನ್ನ ಹಾ 8 ದಿನಗಳ ಒಳಗಾಗಿ ಕೊಲ್ತೇನೆ, ಇಲ್ಲೇ ಇದ್ರೆ ಪ್ರಾಣ ಬಿಡ್ತೇನೆ ಅಂತ. ಅವನಿಗೆ ಅವ ಯಾರಂತ ಗೊತ್ತಾಯ್ತಾ? ಗೊತ್ತಾಯ್ತು ಯಾರು ಅವ ಮತ್ಯಾರು ಅಲ್ಲ, ಹಾ ಕುಬೇರನ ಮಗನಾದಂತ ಭಯಗಂಧರ್ವನ. ಏನಾಯ್ತು ಪ್ರಕಾರ? ಅವನನ್ನು ಹುಡುಕಿಸುವುದಕ್ಕೂ ಮುಂದಾದೆ. ಅವನಿಗೆ ಆಮೇಲೆ ಗೊತ್ತಾಯ್ತು ಎಲ್ಲಿದ್ದಾನೆ ಅಂತ. ಅವ ಜನ ಸಿಕ್ಕಿದ್ದಾರೆ, ಸಿಕ್ಕಿದ ಇದ್ರಕ್ಕಿಂತ ಗೊತ್ತಾಯ್ತು. ಗೊತ್ತಾಯ್ತು. ಕಲದಲ್ಲೇ ಕೇಳೋದು, ನಿನಗೆ ಮಂಡ್ಯ ಹಾಳಾಗಿರ್ತೇವೆ ಸಾಯ್ತು. ಯಾಕೆ ಏನಾಯ್ತಿಲ್ಲ? ನಿನ್ನ ಅರಿಕೆಯನ್ನು ಹಾಳು ಮಾಡಿದವ ಇಂಥವ, ಹೌದಾ? ಇಂಥವಂತ ನಿನಗೆ ಗೊತ್ತಾಗಿಲ್ಲ ಮೊದ್ಲು. ಯಾರೇ ಇರಲಿ 8 ದಿವಸದ ಅವಧಿ ಒಳಗೆ ಅವನು ಹೊಡಿತೇನೆ ಅಂತದಕ್ಕೆ ಮಾಡಿದೆ. 8 ದಿವಸ ಯಾಕೆ ಹೇಳಿದೆ? ಅಗತ್ಯ ಇತ್ತಲ್ಲಿ. ಅಂದ್ರೆ ಮತ್ತೆ ತುಪ್ಪ ಆಯ್ತಾ? ಒಂದು 6 ತಿಂಗಳು 3 ತಿಂಗಳು 7 ವರ್ಷವೋ ನೀನು ನೋಡು, ಯಾವುದೇ ನೋಡು ಅವಧಿ ತಕೊಳ್ಳೋ ತಕೋ. ನಾಳೆಗೆ ಕೊಡ್ತೀನಿ, ಅವತ್ತು ತಗೊಳ್ಬೇಡ. ಯಾವತ್ತು ಬಹಳ ಕಷ್ಟ ಅನುಭವ ಉಂಟು, ಸಮಸ್ಯೆ ಆಗಿದೆ ಅಂತ ಅರ್ಥ. ಅವನು ತಗೊಳ್ಳುವಾಗ 1 ವಾರದಲ್ಲಿ ಕೊಡ್ಲಿಕ್ಕೆ ಆದ್ರೂ, ಆ ತೀರ್ಮಾನ ಮಾಡ್ಲಿಕ್ಕೆ ಆದ್ರೂ ಸಹ 1 ತಿಂಗಳಂತೆ ಅಂತ ಹಾಗೆ ಹೇಳ್ಬೇಕು. ಅಂದದ ಹಾಗೆ ನಾಳೆ ನಾವು ಕೊಡುದಾದ್ರು ನಾಳೆ ಕೊಡ್ತೇನೆ ಹೇಳುದೇ ಇಲ್ಲ, 1 ವಾರ ಬಿಟ್ಟೆ ಹಾಗೆ ಮಾಡಿದೆ. ಒಂದು ವಿಷಯ ಗಟ್ಟೆ ಕೇಳಿದ್ರೆ ಅವಧಿ ಕೊಡುವ ಅಗತ್ಯವೇ ಇಲ್ಲ. ಯಾಕೆ? ನಿನ್ನ ಕೇಳಿರುವುದೇನು? ಚಕ್ರ. ಅದರಲ್ಲಿ ಆಜ್ಞೆ ಮಾಡಿ ಸಾಕು. ನನ್ನ ಅರಿಕೆ ಹಾಳು ಮಾಡಿದವ ಯಾರೇ ಇರಲಿ ಗಂಟನ್ನು ಕತ್ತರಿಸಿ ಬಾ. ಒಂದು ಆಜ್ಞೆ ಮಾಡಿದ್ರೆ ಆ ಚಕ್ರವೇ ಹೋಗಿ ಗಂಟು ಕತ್ತರಿಸ್ತದೆ. ಹೌದಾ? ಅದು ಮಾಡಲಿಲ್ಲ. ಪ್ರತಿಜ್ಞೆ ಮಾಡಿಬಿಟ್ಟೆ ಮಾರೆ, 8 ದಿವಸ ಹೋಗ್ಬಂತೆ ಅಂತ ಹೇಳಿ. ಅಲ್ಲ 8 ಗಂಟೆ ಅಂತ ಕೇಳುದ? ಗಂಟೆ ಉಂಟೆನಿಗೆ ದೇವಕ್ಕೆ 8ನೆಯ ಗರ್ಭದಲ್ಲಿ, ಹಾಗಲ್ಲ 8 ದಿವಸದಂದು. ಹೌದು 8 ದಿವಸದಂದು. ನಾ ಕೇಳುದು ಅದು ನಿನ್ನಂತಲ್ಲ, ಕೆಲವರದೆಲ್ಲ ಹಾಗೆ ಅದೃಷ್ಟ ಸಂಖ್ಯೆ ಅಂತ ಇರ್ತದೆ. ಅದೇ ಆ ಸಂಖ್ಯೆಯಲ್ಲಿ ಎಷ್ಟೇ ಕಳ್ಕೊಂಡ್ರು ಅವರು ಬಿಡು ಪ್ರಶ್ನೆ ಇಲ್ಲ. ಅದಕ್ಕೆ ಹಾಕ್ತಾ ಹೋಗುವುದೇ. ನೀನು ಹಾಗೆ ನಿನ್ನ ಸಂಖ್ಯೆ ಅದೃಷ್ಟ ಸಂಖ್ಯೆ 8, ಅದ್ರಲ್ಲಿ ಎಷ್ಟೇ ನೀ ಕಳ್ಕೊಂಡ್ರು ಒಂದು ಬಿಡುವುದಿಲ್ಲ. ನಂದದಲ್ಲ, ನಂದು 9. ನೀನು 9 ಮೋಸ ಮಾಡಿದ್ದೇ ಇಲ್ಲ ಯಾವತ್ತು. ಅಲ್ಲಲ್ಲ, ನನಗೆ ನಾನು 8 ಆಯ್ತು. ಹೌದು, ನೀನು ಮತ್ತೆ 9 ಅಂತ ಹೇಳುವುದೇ ಬೇಡ. ನಾನು ನೋಡಿದ್ರೆ ಗೊತ್ತಾಗ್ತಾ ಉಂಟು ಅಲ್ಲ. ಬಾಯ್ಕೊಳತ್ತೆ ನೋಡು, ನಗಾಡುತ್ತೀನಿ ಹೇಗೆ ಮತ್ತೆ ನಾವು 9 ಸಂಖ್ಯೆ ಮಾತ್ರ 9. ಪ್ರತಿಜ್ಞೆ ಮಾಡಿದೆ. ಪ್ರತಿಜ್ಞೆ ಮಾಡಿದೆ. ಆದ್ರೆ ಒಂದು ಈಗ ನನಗೆ ಸತ್ಯದ ಅರಿವಾಯಿತು. ಏನಂತೇಳಿ? ಪ್ರತಿಜ್ಞೆ ಮಾಡಬೇಕಿದ್ರೆ ಸಿಟ್ಟಿಗೆ ಮನ ಕೊಟ್ಟಂತ ನಾನು ಹೀಗೆ ಮಾಡಬೇಕು ಎನ್ನುವ ಹಾಗೆ ಮಾಡಿದ್ದಲ್ಲ. ಅದು ಮಾಡಿ ಹೋದದ್ದು. ಮಾಡಿ ಹೋದಲ್ಲ ಮರ. ಯಾವುದೇ ಮಾಡು ಮತ್ತು ನೀವು ವಿಚಾರ ಮಾಡ್ಬೇಕಾ? ಹಾಲಿಡುವುದಕ್ಕೆ ಮುನ್ನ ಕಣ್ಣಿರಬೇಕು. ಅದು ಮಾಡ್ಬೇಕಿತ್ತು. ಇರ್ಲಿ ಬಿಡು, ತಪ್ಪಾಯ್ತು, ಬಿಡಿ ಆಯ್ತು. ಸರಿ ಮಾಡ್ಕೊಳ್ಳು. ಸರಿ, ಎಲ್ಲಿದ್ದ ಗೊತ್ತಾಯ್ತಾ? ಎಲ್ಲಿದ್ದಾನಂತೆ? ಸಿಗಬೇಕಾದ ರೀತಿಯಲ್ಲಿ ಮಾತ್ರ ನಾವು ಸಿಗಲಿಲ್ಲ. ಯಾಕೆ? ನನ್ನ ಭಾವನಾದಂತಹ ಪಾರ್ಥನ ರಕ್ಷಣೆಯಲ್ಲೇ ಒಯ್ತಾನ. ಹೌದಾ? ಹೇಗೋಡ ಹೇಗೋಡ ಹೇಗೋಡ. ನಮಗೆ ಕೆಲವು ಜನ ಆಯ್ತು ಕೈ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿ. ನೀರು ಕೈ ಕೊಟ್ಟಿದ್ದಲ್ಲ, ನಾನ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಈ ಕೈ ಕೊಟ್ಟ ಕೈ ಹಿಡ್ದು ಬಿಡ್ತೆ. ನೀ ಕೈ ಕೊಡುದಿಲ್ಲ. ನೀನು ವಿಷಯ ಹಾಗೆ ನಮ್ಗೆ ಗೊತ್ತುಂಟು. ನೀ ಕೃಷ್ಣ ಅಲ್ವಾ? ಇದು ನಾ ಬರ್ತೇನೆ. ಎಲ್ಲಿಗ ಅವೆಲ್ಲಿದ್ದಾರೆ? ಕಾವ್ಯ ಕಾವನದಲ್ಲಿ ಭಾವನ ರಕ್ಷಣೆಯಲ್ಲಿದ್ದಾನಂತೆ. ಮುಗೀತಲ್ಲ ಮಾರಾಯ. ಏನ್ ಮುಗೀತು? ಭಾವನ ರಕ್ಷಣೆಯಲ್ಲಿ ಇದ್ರೆ ಮುಗೀತಲ್ಲ. ಯಾಕೆ? ನೀ ಕೊಳ್ಳು ಕೆಲಸವೇ ಇಲ್ಲ. ಅಂದ್ರೆ ನಿನ್ನ ವೈರಿಯನ್ನು ಗೊತ್ತಾದ ತಕ್ಷಣ ಅವನ ಕೊಂದಿರ್ತಾರೆ. ಹಾಗೆಯೇ ಆಗಿದೆ. ಯಾಕೆ? ಅರ್ಜುನ ಯಾರು? ನಿನ್ನ ಸದ್ಭಕ್ತ. ನಿನಗೆ ದೇವ ಅಂತ ಹೇಳುವ, ಭಾವ ಅಂತ ಹೇಳುವ, ಅವ ಎಲ್ಲಾ ರೀತಿಯಲ್ಲೂ ಗೆಲುವಾಗ್ಲಿಕ್ಕೆ ಕಾರಣ ನೀನು. ಹಾಗಿರುವಾಗ ಇನ್ನು ನನಗೆ ಗೊತ್ತಾಯ್ತಾ ಅವನೇ ಕೊಂದಿರ್ತಾನೆ, ನಮ್ಮ ಕೆಲಸ ಇಲ್ಲ. ಅದಲ್ಲ ನೋಡು, ನೀನೇ ಎನಿಸಿದಂತೆ ಆಗಿದ್ರೆ ಸಂತೋಷಿಸುವ ನಾನಾಗಿದ್ದೆ. ಸರಿ, ಹಾಗಾಗ್ಲಿಲ್ಲದ. ಏನಾಯ್ತು? ಅಣ್ಣ ಧರ್ಮರಾಯನ ಪಾದದಾಣೆಯಾಗಿಯೂ ಇವನನ್ನ ರಕ್ಷಿಸ್ತೇನೆ ಎನ್ನುವ ಹಾಗೆ ಭರವಸೆಯನ್ನು ಕೊಟ್ಟು ಇಟ್ಟುಕೊಂಡಿದ್ದಾನೆ ಅವನು. ಯಾರು? ನನ್ನ ಭಾವನಾದಂತಹ ಪಾರ್ಥ ಅರ್ಜುನ. ನಿನ್ನ ವೈರಿಯನ್ನ ರಕ್ಷಣೆ ಕೊಟ್ಟಿಟ್ಟುಕೊಂಡಿದ್ದಾನೆ.
ಧರ್ಮರಾಜನ ಪಾದದ ಆಣೆಯಾಗಿಯೂ ರಕ್ಷಣೆ ಮಾಡ್ತೇನೆ. ನಿನ್ನ ಗೊತ್ತಾಗುವಷ್ಟು ಮಾಡಿದ್ದ ನಿನಗಾಗ್ಬೇಕಾ? ನಿನಗಾಗ್ಬೇಕಾ? ನನಗೆ ಆಗ್ಬೇಕಾ? ಅದಕ್ಕೆ ಆಗುವುದೇ. ಏನು? ನಿನಗೆ ತಲೆ ಹಾಳಾದ್ದು ಸ್ವಲ್ಪ ಅಲ್ಲ, ನಿಮ್ಮ ತಲೆ ಒಳಗೆಲ್ಲ ಉಂಪು ಕಡಿಮೆ ಮಾಡ್ರಿ ನೀವು. ನಿಮ್ಮ ಲೆಕ್ಕದಲ್ಲಿ ಯಾರಿಗೂ ಗೊತ್ತಂತ ತಿಳ್ಕೊಂಡಿದ್ದೀರಿ ನೀವು? ಎಲ್ಲರಿಗೂ ಗೊತ್ತುಂಟದು. ಹಾ, ಈಗ ನಮ್ಮ ತಲೆ ಹೇಳಕ್ ಹೋಗುದಿಲ್ಲ. ಈಗ ನಮ್ಮ ತಲೆ ಒಳಗಿದ್ದಂತೂ ನಿನಗೆ ಗೊತ್ತಾಯ್ತಲ್ಲ. ನಂಗೆ ಗೊತ್ತಾಯ್ತು. ಈ ನಿನ್ ತಲೆ ಒಳಗಿದ್ದಿದ್ ಮಾತ್ರ ಯಾರಿಗೂ ಗೊತ್ತಿಲ್ಲ ಹೇಳುವ ಲೆಕ್ಕಾಚಾರದಲ್ಲೇ ನೀನ್ ಮಾತಾಡ್ತಿದ್ಯಾ? ಹೌದು ಹಾ ಹೌದು. ಹಾ. ಯಾಕೆ? ಯಾಕೆ? ಕೃಷ್ಣ ಅರ್ಜುನ ಹೇಗಿತ್ತು? ಪ್ರಾಣಾಯಿ ಪಾಂಡವ ಅವಿನಾಭಾವ ಸಂಬಂಧ ಅಂತೇಳಿ ಲಕ್ಷಣ ಹೇಳಿದವ ಯಾವತ್ತು. ಹೌದು. ಕುಂತಿಗೆ ಮಾತು ಕೊಟ್ಟವ. ಪಾಂಡವರು ಹೊತ್ಕೊಂಡೆ ಹೆಸರೆಲ್ಲ ಸಂಗಡಿ ಆಗುವುದು. ವಾಸನೆ ಆಗ್ತದೆ. ಹೌದಾ? ಅದೇ ರೀತಿ ಆಯ್ತು ಈಗ. ಅರ್ಜುನ್ ನೀವು ಹೊತ್ಕೊಂಡೆ, ಈಗ ಮೈ ತುಂಬ ಕೆಸರು ಆಯ್ತಲ್ಲ, ಸಗಣಿ ಆಯ್ತಲ್ಲ, ಹೊತ್ಕತಿ ಘಟ್ಟ ಮಾಡು. ಬೇಸರ ಮಾಡ್ಬೇಕು, ಕೋಪ ಮಾಡ್ಬೇಕು. ಕೋಪ ಅಲ್ಲ ಕೃಷ್ಣಯ್ಯ. ನೋಡು, ನಿನ್ನ ಸಮಸ್ಯೆ ನನ್ನ ಸಮಸ್ಯೆ ತಿಳ್ಕೊಂಡವ. ವಿಶಾಲವಾದ ಹೃದಯ ನಿನ್ನದು. ನಮ್ದು ಯಾವಾಗಲೂ ವಿಶಾಲ ಮರಯ. ಹತ್ತಾರು ಜನಕ್ಕೆ ಎತ್ತ ಕೊಡು ದೇವರು. ನಾವು ಹೊರತು ಬಾಯರು. ನಾವು ಎದುರು ಹೇಳಿದ ತಕ್ಷಣ ಎಂತ ಮಗಳಿ ಸಾಯ್ತಾವ ಅಂತ ಹೇಳ್ತಾರೆ. ನಾವು ಹೇಳೋದು ಬೇರೆ ಅಂತೇಳಿ ಉಳಿದ್ರೆ ಗೊತ್ತಾಗಲ್ಲ ಅಂತ ಕೊಡ್ತೇವೆ. ಸಮಾಧಾನ ಮಾಡಿ. ಸಮಾಧಾನ ಅಲ್ಲ, ನೀವು ಹೊಚ್ಚಿ ಹೊತ್ಕೊಂಡು ಹೀಗಂತಲ್ಲ ಈಗ. ಹಾಗೆ ಮಾಡಬೇಡ. ಇನ್ನು ವಯಸ್ಸು ತಕ್ಷಣ ಅವ್ನು ಬರ್ಬೇಕಿತ್ತ ಬೇಡ. ಹೂವುದರ ವಿಷಯ ಸಮಾಧಾನ. ನಿನ್ನ ಹೃದಯ ಶ್ರೀಮಂತಿಕೆ ನಾವು ಮಾಡಿಕೊಂಡು ನನ್ನ ಭಾವನೆ ನನ್ನ ಪರವಾಗಿ ನಿಲ್ಲಬೇಕಿತ್ತು. ಮತ್ತೆ ಬದಲಾಗಿ ಅರ್ಥ ಉಂಟ ಮರ ಈ ರೀತಿಯಾಗಿ ನನಗೆ ಮೋಸ ಮಾಡ್ತಾನೆ ಎನ್ನುವ ದೃಷ್ಟಿ ನನಗೆ ಇರಲಿಲ್ಲ. ಸರಿ, ಆಗಿದ್ದಂತೂ ಆಯ್ತಲ್ಲ ಆಯ್ತು ಎನ್ನುವ ಸಲುವಾಗಿ ಮುಂದೇನು ಮಾಡಿದೆ? ಪ್ರಕರಣವನ್ನ ತಿಳಿಯಾಗಿ ಬಗೆಹರಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ತಂದೆಯಾದಂತಹ ಸುಭದ್ರೆಯನ್ನ ಸಂಧಾನಕ್ಕೆ ಕೊಟ್ಟ. ನೀ ಅಳುವುದೇ ಅಪ್ಪ? ಅಳುವು ಕೊಟ್ಟಲ್ಲ, ಅಳುವುದೇ ಯಾಕೆ ಮರ? ಇತ್ತು ವಿಷಯ ಹೇಳ ಮರ. ಅಳುವು ಕೊಟ್ಟು ಎಂತ ವಿಷಯ ಅಂತ ಸಂಧಾನ ವಿಫಲ ಆಯ್ತು. ಅವರು ಕಾಯ್ದಿದ್ದ. ಯಾರು ಕಳಿಸಿಕೊಟ್ಟದ್ದ? ತಂಗಿ ಸುಭದ್ರೆ. ನನಗೆ ಕೆಲವನ್ನ ಹೇಳ್ದೆ ಆಗುದಿಲ್ಲ ಮರ. ಹೇಳಲಿಕ್ಕೆ ಕಷ್ಟ ಆಗುದು. ನಿನಗಂತೂ ಮೊದ್ಲೇ ಹೀಗಾಗಿದೆ. ಅವಳೇ ಮತ್ತು ಮಂಡ ಸರಿ ಇಲ್ಲ. ಅವಳಿಗೆ ಅದನ್ನ ಮಾತು ಕೇಳಿ ಹೊಟ್ಟೆ ಬಿಟ್ಲು. ನಮ್ಮಿಬ್ರಿಗೂ ಸರಿ ಇಲ್ಲ. ಮತ್ತೆಂತದ್ದು ನೀ ವಿಚಾರ ಮಾಡ್ಬೇಕಿತ್ತು. ರಾಜಕೀಯ ರಂಗಕ್ಕೆ ಇಂಥ ರಂಗಕ್ಕೆಲ್ಲ ಹೆಣ್ಮಕ್ಳನ್ನ ಕಳಿಸುದ ಬೇಡ ಹೇಳೋರು ಕೇಳುವುದಿಲ್ಲ. ನಮ್ಗೆ ಇಂತಿಷ್ಟಾದ್ರೆ ಕೊಡ್ಲೇಬೇಕು ಅಂತ ಹೇಳ್ತಾರೆ ಅವ್ರು. ಕನಿಷ್ಠ ಒಂದು 3 ತಾಸು ಕೊಡಿ ಹೇಳುವ ಸುದ್ದಿ ಉಂಟು. ಹೌದಾ? ಆದ್ರೆ ನೀ ತಿಳ್ಕೊಂಡಿದ್ದೇನು? ತಂಗಿ ಸುಭದ್ರನ ಕಳುಹಿ ಕೊಟ್ಟಾಗ ಜಯಲಲಿತಾ ಆಗಬಹುದು ನೀ ತಿಳ್ಕೊಂಡೆ. ಜಯಲಲಿತಾ ಆಗ್ಲಿಕ್ಕೆ ಅಲ್ಲಿದ್ದವ ಕರುಣಾನಿಧಿಯ ಅಲ್ಲ. ನಾನು ಹೇಳಿದ್ದು ನಿನಗರ್ತಲ್ಲ, ಕೆಲವರಿಗೆ ಅರ್ಥ ಆಗಿಲ್ಲ. ಬಿಡಿಸಿ ಹೇಳ್ತೆ ಕೇಳು. ನಾನು ಮಾತಾಡಿದ್ರೆ ಇವ್ರು ಮಂಡೆ ಕೆಲಸ ಕೊಡು. ಕೊನೆ ವಿಚಾರ ಮಾಡ್ಬೇಕು. ನೀ ಲೆಕ್ಕ ಹಾಕಿದ್ದೇನು? ತಂಗಿ ಸುಭದ್ರನ್ನು ಕಳುಹಿ ಕೊಟ್ಟಾಗ ಸಂಧಾನದ ಮುಖೇನವಾಗಿ ಜಯ ಸುಲಲಿತ ಆಗಬಹುದು, ಜಯ ಲಲಿತ ಆಗಬಹುದು ಅಂತ ಕಳುಹಿ ಕೊಟ್ಟೆ. ಹಾಗೆ ಕಳುಹಿ ಕೊಟ್ಟಾಗ ಅಲ್ಲಿ ಆಗ್ಲಿಕ್ಕೆ ಅಲ್ಲಿದ್ದವ ಕರುಣಾನಿಧಿಯ. ಅದ್ರ ಅರ್ಥ ಏನು? ಕರುಣಾನಿಧಿಯು ಕರುಣಾಕರ್ಮ ಹೆಸರಿರುವುದು ಯಾರಿಗೆ? ನಿನಗೆ. ಅರ್ಜುನಂಗಿಲ್ಲ. ಅದಕ್ಕೆ ಅಲ್ಲಿದ್ದವ ಕರುಣಾನಿಧಿ ಅಲ್ಲ, ಅರ್ಜುನ. ಹಾಗಾಗಿ ಆಗ್ಲಿಲ್ಲ ಅಂತ ಹೇಳಿ. ಕೆಲವು ಸತ್ಯಗಳೆಲ್ಲ ಹಾಗೆ. ಸಂಧಾನಕ್ಕೆ ಯಾರ್ಯಾರನ್ನು ಕಳುಹಿದ್ರು ಆಗ್ಲಿಕ್ಕಿಲ್ಲ. ಸಂಧಾನಕ್ಕೆ ನೀನೇ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೆ. ಯಾಕೆ ಗೊತ್ತುಂಟ? ನಾನು ನೀನೇ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೆ. ಯಾಕೆ ಗೊತ್ತುಂಟ? ಹೇಳು. ಕಾರಣ ಉಂಟು, ಕಾರಣ ಉಂಟು. ಹೇಳು. ತ್ರೇತಾಯುಗದ ಸಂದರ್ಭದಲ್ಲಿ, ಇನ್ನೊಂದು ಸಂದರ್ಭದಲ್ಲಿ ಅಂಗದ ಎನ್ನುವ ಸಂಧಾನಕ್ಕೆ ಹೋದಂತೆ ಲಂಕೆಗೆ. ಲಂಕೆ. ಅಂಗದ ಎನ್ನುವುದಕ್ಕಿಂತ ಹೆಚ್ಚಾಗಿ ಒಂದು ಮಂಗ. ಹೌದಾ? ಹೌದಾ? ಆವತ್ತು ಶ್ರೀರಾಮಚಂದ್ರನ ನಿರ್ದೇಶನಕ್ಕೊಳಪಟ್ಟು ಆ ಮಂಗ ಹೋಗಿದ್ದಾನೆ. ಇವತ್ತು ನೀನು ಹೋಗ್ಬೇಕು ಎನ್ನುವ ತೀರ್ಮಾನ. ಅಂದ್ರೆ ಆವತ್ತು ಮಂಗನೇ ಹೋಗಿದ್ದಾನೆ, ಇವತ್ತು ನೀರು ಹೋಗಿ ಮಂಗಾಗಿ ಬಾ ಅಂತ ನಿಲ್ಕೊಳ್ಳಿಕೊಂಡೆ. ನೀ ಹೇಳು ನೋಡ, ಈ ಜಾತಿ ಮಾತೆಲ್ಲ ಆಡಿದ್ರೆ ನೀ ಎಷ್ಟೊಂದು ಜಾರ್ಕೊಳ್ಳಿಕ್ಕೆ ಆಗುದಿಲ್ಲ. ನಾನು ಕೆಲವು ವರ್ಷ ಆಯ್ತಿಲ್ಲ, ಗೊತ್ತಾಯ್ತಲ್ಲ. ನಮ್ಮ ಕೆಲವು ರೋಗಗಳು ಆಗಿ
ಆಡ್ಬೇಡ ನೀನು. ನನಗೆ ಎಲ್ಲಿ ಬೇಸರ ನೀನು ಹಂಗಾದ್ರೆ ನನಗೆ ಬೇಸರ ಇಲ್ಲ. ಯಾಕೆ ನಮ್ ಕಷ್ಟ ಅಂತ ಈಗಲೂ ಹೇಳ್ತೇನೆ, ಒಪ್ಕೊಳ್ತೇನೆ. ಆದ್ರೆ ಬೇಸರ ಎಲ್ಲಿ ಕೇಳು. ಎಲ್ಲಿ ಅವರೆಲ್ಲ ಹೇಳ್ದೆ ಆಗ್ಲಿಲ್ಲ, ಇವರೆಲ್ಲ ಹೇಳ್ದೆ ಆಗ್ಲಿಲ್ಲ, ಹೆಂಗಸತ್ರ ಹೇಳ್ದೆ ಅವಳ ಹತ್ರ ಆಗ್ಲಿಲ್ಲ, ಯಾರ ಹತ್ರೂ ಆಗಿದ್ದನ್ನ ನನ್ನ ಕರೆದು ಹೇಳ್ತೇನೆ ನೋಡು. ನನಗೆ ಇಲ್ಲಿಗೆ ಏರೋದು ಮಾರ, ನನಗದೇ ಬೇಸರ ನಿಮ್ಮ. ನಾನು ನೀವು ಕೆಲಸ ಹೇಳಿ ಸಣ್ಣ ಕೆಲಸ ಆದ್ರೂ ಅಡ್ಡಿಲ್ಲ, ಬಾಯಿ ಮುಚ್ಕೊಂಡು ಮಾಡಿ ಹೋಗ್ತೇನೆ. ಅಚ್ಚುಕಟ್ಟಾಗಿ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿ ಹೋಗಿದ್ರೆ ಯಾರು ಕೇಳು. ಅದು ಬಿಟ್ಕೊಂಡು ಅವ್ರಿಗೆ ಹೇಳುದು ನಂಗೆ ಆಗುದಿಲ್ಲ, ಇವ್ರಿಗೆ ಹೇಳುದು ನಾ ಮಾಡುವುದಿಲ್ಲ, ಎಲ್ಲ ಮಾಡಿರ್ತೀವಿ ಇಲ್ವಾ? ಇದೊಂದು ನೀವ್ ಮಾಡ್ತೀಯಾ? ನೀವು ಯಾರಿಗೆ ಕಲಿಸೋದು ನೀವು? ಇದೇ ನಮ್ಗೆ ಆಗುದಿಲ್ಲ ಅಂತ ಹೇಳುದು. ಇದು ಕಂಡಾಗ ನಮಗೆ ನಾವೆಂತ ಹೇಳಿ ಅಲ್ಲ, ನನ್ನ ಮಾತಿನ ಮತಿತಾರ್ಥ ನಿನಗಾಗ್ಲಿಲ್ಲ. ಏನು ಅವರು ಯಾರಿಗೂ ಆಗದೆ ಅಂತ ಮೇಲೆ ನಿನಗೆ ಹೇಳಿದ್ದಲ್ಲ, ಮೊದ್ಲು ಹೇಳ್ಬೇಕಿತ್ತಲ್ವ? ಕಾರಣ ಉಂಟು. ಯಾಕೆ ಹೇಳಲಿಲ್ಲ? ನೀನೇ ಮಕ್ಕಳು ಹೋಗಿದ್ರೆ ಕೆಲಸ ಆಗೋಗ್ತಿತ್ತು. ಅವ್ರಿಗೆ ತಲೆಯಲ್ಲಿ ಏನು ಬರ್ತಿತ್ತು? ನಾನು ಓದಿದ್ರು ಆಗ್ತಿತ್ತೇನು, ಯಾರು ಕಳಿಸ್ಬಾರ್ದಿತ್ತು ಎನ್ನುವುದು ಬರ್ತಿರ್ಲಿಲ್ಲ. ಭಯಂಕರ ಇದ್ದ ಆಲೋಚನೆ ಮಾಡುದಿಲ್ಲ. ನೀನು ಎತ್ತ ಮುಗ್ತಿದ್ರು ನೀನು ಹಾಗೆ ಅಲ್ಲ ಇದ್ದೇ ಈಗ ಅಲ್ವಾ? ಹಾಗಾಗಿ ಅವರು ಯಾರಿಗೂ ಆಗುವುದಿಲ್ಲ. ಹಾಲಿಗೆ ನೀರು ಹಾಕಲು ಹಾಲೆ, ನೀರಿಗೆ ಹಾಳಾಕಲು ಹಾಲೆ, ಬಿಳಿ ಬಣ್ಣ ಇದ್ರೆ ಸರಿ. ಅದು ಬುದ್ಧಿವಂತಿಕೆ. ಇದು ಸರಿ ಸರಿ ಸರಿ. ಯಾರಿಗೂ ಆಗುವುದಿಲ್ಲ ಹೇಳುವುದು ಗೊತ್ತಾದ ಮೇಲೆ ನಿನ್ನನ್ನೇ ಪ್ರಧಾನವಾಗಿ ಕರೆದದ್ಯಾಕೆ? ಯಾಕೆ? ಈ ದ್ವಾರಕೆಯ ಮೂಗನ್ನು ಉಳಿಸುವಂತ ಹೊಣೆಗಾರಿಕೆ ನಿನ್ನದ್ದು. ನೋಡು, ಕೃಷ್ಣ ನಿನ್ನ ಸಕಲಾನಂದ ಕೃಷ್ಣ ಪ್ರಪಂಚ ಮುಖದಲ್ಲಿ ಬರ್ತದೆ. ಸಮಸ್ಯೆ ಗೊತ್ತುಂಟ, ಎಲ್ಲರೂ ಹೇಳುದಿಲ್ಲ. ದಾನಪುರವರೇ ನೀವು ಇರುವಾದ್ರೂ ಕೃಷ್ಣ ಹೇಳ್ತಿದ್ದ ಅಂತ ಹೇಳಿದ್ರೆ ನನ್ನ ಹಣೆ ಬರ ಏನಾಗ್ಬೇಕು? ಮತ್ತೆ ಸಮಸ್ಯೆ ಅಲ್ವ ಮರೆಯ? ಹಾಗಾಗಿ ನಾಳೆ ನಿನ್ನ ಸಕಲಾದಂತಹ ಕೃಷ್ಣನ ಮರ್ಯಾದೆ ಹೋಗುವುದು ಒಂದೇ, ನನ್ನ ಮರ್ಯಾದೆ ಹೋಗುದು ಒಂದು, ನೀನು ಸಾಯುವುದು ಒಂದೇ. ನಾನು ಅದು ಬೇಡ, ಆ ಸಾಯ ಸುದ್ದಿ ಬೇಡ, ಮರ್ಯಾದೆ ಮಾತಿರ್ಲಿಲ್ಲ ಅಲ್ಲಿವರೆಗೆ ಮುಂದುವರಿಯೋದು ಬೇಡ. ಹಾಗಾಗಿ ಯಾವ ಕಾರಣಕ್ಕೂ ನನ್ನ ಮರ್ಯಾದೆ ಹೋಗುವುದಕ್ಕೆ ನೀನು ಬಿಡಬಾರದು. ಭಕ್ತಿ ವಿಶ್ವಾಸವೇ ಅದು. ನಾವು 3-9 ತಿಳ್ಕೊಂಡೇ ಆಗ್ಬೇಕು ಅಂದ್ರೆ ಮತ್ತೆ ನೀನೇ ಆಲೋಚನೆ ಮಾಡಬಹುದು. ಮನೆಗೆ ನಾನು ಕಳಿಸಬಾರ್ದಿತ್ತು, ಪ್ರಕರಣ ಎಷ್ಟು ಬಿಗಿ ಆಯ್ತು, ಒಟ್ಟು ಹೇಸಿಗೆ ಆಯ್ತು, ಅದೆಲ್ಲ ಹಾಕ್ಬಾರ್ದು. ನಾನು ಅರ್ಜುನ ನೋಡುದಿಲ್ಲ, ಅವ್ನು ಸುಡಿ ಬಿಗ್ತಿರಿ ಬಿಟ್ಟೆ. ನಾನು ಹೇಳುವುದು ಅದೇ, ನೆಂಟರು ಎನ್ನುವ ಕಾರಣಕ್ಕಾಗಿ ದಾಕ್ಷಿಣ್ಯ ಮಾಡಿ ನನ್ನ ಸಂಬಂಧ ನಿಂದೆ ಹತ್ತಿರ ಮಾರ ಎಲ್ಲಂಗಂತಕ್ಕೆ ಮತ್ತೆ ಮಾತು ಕಡಿಮೆ ಆಡಬಾರ್ದು. ನಾನು ಮಾತು ಕಡಿಮೆ ಆಡುವುದ? ಅಲ್ಲ, ಎಲ್ಲಿಯಾದ್ರೂ ಸಂಕೋಚ ಆಗಿ ನನ್ಗ ಎಷ್ಟೊತ್ತು ಇಲ್ಲ ಅಂತ ನನಗೆ. ಇದೇಂತಾಗಿದೆ? ಲೇಖನ ಸಿದ್ಧಪಡಿಸಿ ನಂಗೆ ಅಗತ್ಯ ಉಂಟಾ? ನಿನಗಲ್ಲಪ್ಪ, ನಮ್ಮ ಬಾಯೇ ಲೇಖನ. ಅಯ್ಯೋ ನನಗೆ ಗೊತ್ತುಂಟು. ಆದ್ರೂ ನನ್ನಿಂದಲೇ ನೀನು ಕಳುಹಲ್ಪಟ್ಟವ ಎನ್ನುವುದು ತಪ್ಪತಲೆಯ ಪಾಂಡವರಿಗೆ ಗೊತ್ತಾಗಬೇಕು. ಇದು ವಿಷಯ ಅಲ್ವಾ? ಇಲ್ಲಿಂದೇ ಬಂದವರು ಇಲ್ಲೂ ನೀನು ಅಲ್ಲಿನ ಮಾತಾಡ್ತಿದ್ದೆ. ನಾ ಇಲ್ಲಿಂದ ಹೋಗದೆ ಮತ್ತ ಕಾಡಿಂದ ಹೋಗ್ತಾರೆ. ಹಾಗಲ್ಲ, ಅಂದ್ರೆ ರಾಯಭಾರಿಯಾಗಿ ಬಂದವ ಒಂದು ಕ್ರಮ ಪರಂಪರೆ ಬಿಡುವ ಅಲ್ವಾ? ಹಾಗಾಗಿ ಈ ಲೇಖನವನ್ನ ಸಿದ್ಧಪಡಿಸಿದ್ದೇನೆ. ಇದನ್ನ ಕೊಡ್ತೆ ಹೇಳಿ ಮತ್ತ ಯಾವ ಕಾರಣಕ್ಕೂ ಕಡಿಮೆ ಅಲ್ಲ ನೀವು ಅದೇ ಪ್ರತಿಭಾಗಿನ ನೋಡು. ಅದು ಒಂದು, ನೀನು ಯಾವ ಚಿಂತೆ ಮಾಡ್ಕೊಳ್ಬೇಡ. ಪ್ರಕರಣ ಇವತ್ತಿಗೆ ಮುಗಿತು ಅಂತ ತಿಳ್ಕೊ, ನಿಶ್ಚಿಂತೆ. ಹೌದಾ? ನೇರ ಹೋಗಿ ನಾನು ಕೇಳಿದ್ದೆ, ಎಂತ ನಿನ್ ಕತೆ ಅಂತ. 7 ದಿವಸ ಆಯ್ತು ನೀ ಕುಡಿದು ಬಿಟ್ಟಿದೆ, ಹೌದಲ್ಲ? ಈ ಸಂದರ್ಭದಲ್ಲಿ ಹೇಗೆ ಕುಡಿಯುವುದನ್ನು ಹಾಲು ಮಾಡ್ಬೇಡ. ಹಾಲು ಪೂರ್ತಿ ಹಾಳಾಗ್ತಾ ಉಂಟು. ಹಾಲು ಬಸವಂತನ ಪ್ರೀತಿ ಪಂಚ ಪ್ರಾಣ. ಹಾಲು ಕುಡಿದರೆ ಹಾಗೆ ಕೂತ್ಕೊಂಡು ನಮ್ಮ ಹೊಟ್ಟೆ ಕುಡಿಯುವುದಿಲ್ಲ. ನೀನು ಹೇಳಿಯಲ್ಲ, ಈ ಕ್ಷಣದಲ್ಲಿ ಕುಡಿಯುವುದಕ್ಕೆ ಪ್ರಾರಂಭ. ಹಾಲು ಮೊಸರು ಬೆಣ್ಣೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಶಿಸ್ತಲ್ಲಿ ನಿಂಗೆ ಎಷ್ಟು ಬೇಕು ಅಷ್ಟು ತಕೊಂಡು ನೆಮ್ಮದಿ ನಿದ್ದೆ ಪ್ರಕರಣ ಮುಗಿತು ಅಂತ ತಿಳ್ಕೊ. ಹೇಳು, ಹೋಗ್ತೀಯೇ, ಮಾತಾಡ್ತೀಯೇ, ಲೇಖನ ಕೊಡ್ತೀಯೇ, ಎಲ್ಲನೂ ಹೋಗುದು. ನಾಲ್ಕು ಬಿದ್ದು ಹೊರಟು ಬರ್ಬೇಡ. ಎಂತ ಮಾತಾಡ್ತೀಯ? ನನಗೆ ವಿಶ್ವಾಸ ಉಂಟು ಮರಯ. ನಾ ಹೋದ್ಮೇಲೆ ನಾಲ್ಕು ಬೀಳುದೇ, ನಾವು ಬರುವುದೇ ಇಲ್ಲ. ನಮ್ ಕ್ರಮವೇ ಹಾಗೆ. ಇದು
ಮಾತು. ನಾವು ಹೊಟ್ಮೇಲೆ ಹಾಗೆ ಮತ್ತೆ ಮಾತೇ ಇಲ್ವಾ? ಬಲ್ಲವರಾಡಿದ ಮಾತೇ ಹಾಗೂ. ಹೇಳು ಹೇಳು. ಮುಡಿಕೆ ಮಡಿಯುವುದಕ್ಕೆ ಅಡಿಕೆ ಮರದ ಅಗತ್ಯ ಉಂಟು. ನೋಡು, ನಾ ಮೊದ್ಲೇ ಹೇಳಿದ್ದೆ, ನಂದು ದೀಪ ಕೆಳಗಿಂದಲ್ಲ ಮೇಲಿಂದು. ಪಕ್ಕನೆ ಹೊತ್ತಿದ್ರು ಕೊನೆಗರು ಹೊತ್ತೇ ಹತ್ತದೆ. ಅಡಕೆ ಹೊಡಿಲಿಕ್ಕೆ ಅಡಕೆ ಮರ ಯಾಕೆ? ಅಡಕೆ ಮರ ಯಾರು, ಮಡಕೆ ಯಾರು? ಇದು ಸುಡಲ್ಲ ಐತಿ. ಯಾರಿಗೆ ಹೇಳಿದ್ದು ಎನ್ನುವುದು ನೀನು ಪ್ರಕರಣ ಮುಗಿಸಿ ಬಂದ ಮೇಲೆ ನಿನಗೆ ಗೊತ್ತಾಗುದು. ಶಗಲೈತರಿಗೆ ಅವರು ಅಂತೇಳಿ ಒಳ್ಳೆ ಮಾತಾಡಿದ್ದೆ, ಸರಿಯಾಗಿದೆ. ಬಿತ್ತೋರ್ತು ಬರಬೇಡ. ಜೊತೆಗೆ ಹೇಳ್ಬಿಟ್ಟು ಮಾರಾಯ, ನಾನು ಅದನ್ನ ಬಿಡೋದೇ ಬಿಟ್ಟೇ ಇಲ್ಲ. ನಾನು ಬಿಡೋದು ನಾವು ಬರ್ಕೊಂಡು ನೋಡ್ತೀವಿ. ನಾನು ಹೋಗೋ ರಭಸಕ್ಕೆ 8 4 ಗಟ್ಟಿ ಈಗ ಅಲ್ಲ, ಇದು ಗಟ್ಟಿಯಾಗಿ ಹೋಗುವುದೇ ಒಂದು ಮಾತು ಸರಿ ನೆನಪಿಟ್ಕೊಂಡು ಹೋಗು. ಹೇಳೋಣ ಹೇಳ. ಕತ್ತೆ ಹದ ಆಗ್ಬೇಕು ಅಂತಾದ್ರೆ ಒದೆಯೇ ಬೀಳ್ಬೇಕು. ಗುಳಿ ಬೀಳ್ತಾರ ಓಡಿಕೊಂಡವ ನಗಾಡಿಕೊಂಡವ ಹೆಸರು ಉಂಟವ್ರಿ. ಅವರ ಕಂಡವನು ದೊಡ್ಡ ವಿಷಯ ಅಲ್ಲ. ಅವನ ಸಾರಥ್ಯ ಹೇಳೋಣ. ಎಷ್ಟೊತ್ತಿ ಅಂತ ಅಪಾಯಕಾರಿ ಮಾತಾಡ್ತಂತ ಹೇಳಲಿಕ್ಕಿಲ್ಲ. ಏನೇ ಇರಲಿ ನೇರ ಮಾತಾಡಿದ್ದ ಸಂತೋಷ ಉಂಟು. ಆದ್ದರಿಂದ ಪರಾಕ್ರಮ ಕಂಠೀರವ ಒಂದೇನಯ್ಯ ಇರುವಂತ ಸ್ಥಳ ಕಾಲಿಗೆ ಅಂತ ಕೇಳಿದ್ದೀರಿ. ಮತ್ತೆ ನೀವ್ಯಾಕಿದ್ದಾರೆ ಹೋಗಿ. ಹೌದು, ಇವತ್ತಾರಾಗಿದ್ದಾರೆ? ಅದೇ ತಪ್ಪು ಅಂತ ಹೇಳುದು. ಮೊನ್ನೆ ಅಲ್ಲ, ಮೊದ್ಲಿಂದ ಯಾರು ಕೇಳಿ. ಪೀಠದಲ್ಲಿ ಯಾರೋ ಇರ್ಬೋದು, ಪೀಠದಲ್ಲಿ ಯಾರೋ ಇದ್ದ ತಕ್ಷಣದಲ್ಲಿ ಅವ್ರದ್ದೇ ಹೆಸರ, ಪೀಠದಲ್ಲಿ ಇದ್ದವ್ರ ಹೆಸರು ಮಾಡಿದವ್ರ? ಹಾಗೆ ಅಲ್ಲ. ಅದಕ್ಕೆ ಮೂಲ ಕಾರಣ ಯಾರು ಅದು ವಿಚಾರ ಮಾಡುದಿಲ್ಲ ನೀವು. ಯಾರನ್ನೋ ಪೀಠ ಕೂರಿಸ್ತಾರೆ, ಯಾರೋ ಹೆಸರು ಮಾಡು. ಪಾಪ ಇವರಿಗೆ ನಿಜವಾಗಿ ಒಳ್ಳೆ ಬಾಳಿಸುವವರು, ಆದ್ರೆ ಪೀಠದಲ್ಲಿ ಇವರಿಲ್ಲ. ಹೆಸರು ಯಾರಿಗೆ? ಕುಂತವ್ರಿಗೆ. ನಿಜವಾಗಿ ಕೆಲಸ ಮಾಡುದು ಇವರು. ಎಲ್ಲ ವಿಷಯ ಹಾಗೆ ಆಗುವಂತ ನಮ್ ಕತೆ ಆಯ್ತು. ಹಾಗೆ ಬಲರಾಮ ಕುಂತಿದ್ದಾರೆ ಪೀಠದಲ್ಲಿ. ಅವು ಜನುವ ದ್ವಾರಕೆ ಅಂದ್ರೆ ಏನು? ದಾರುಕ ಅದಲ್ಲ. ದಾರುಕ ಇರೋದ್ರಿಂದ ದ್ವಾರಕೆ ಅಂತ. ದಾರುಕ ದ್ವಾರಕೆ ಹೊಂದಾಣಿಕೆ ಉಂಟು. ಇಲ್ಲಿ ದ್ವಾರಕೇಶ್ ಯಾರು? ದ್ವಾರಕೇಶ್ ನಾವೇ ಇಲ್ಲಿ ಎಂತ ಹೇಳುದು? ದ್ವಾರಕೆಗೆ ಈಶ, ದ್ವಾರಕೇಶ ಅಂದ್ರೆ ನಾವೆಂತ ಬಲರಾಮ್ ತಿಳ್ಕೊಂಡಿದ್ದಾರೆ ನಾವೇ ಅಂತೇಳಿ. ಇವನು ಹಾಗೆ ಹೇಳ್ತಾ ಇದ್ದಾರೆ. ಬಿಡಿ, ದೊಡ್ಡ ವಿಷಯ ಅಲ್ಲ. ಇವತ್ತು ನಮ್ಮನ್ನು ಕರೆಯುವಂತ ಸಮಸ್ಯೆ ಬಂತಲ್ಲ ಅವನಿಗೆ, ಅದು ಅನುಕೂಲ ಆಯ್ತು ತಿಳ್ಕೊಳ್ಳುತ್ತಾನೆ. ಅಲ್ಲ ಇದು, ಅವನ ದೊಡ್ಡದಷ್ಟೇ, ನಮ್ಮ ದೊಡ್ಡ ವಿಷಯ ಅಲ್ಲ. ಆದ್ರೂ ಅವನ ಸಮಾಧಾನಕ್ಕಾಗಿ ಹೋಗಿ ಬರ್ತೀನಿ ಅಂತ ಹೇಳ್ತೇನೆ. ಆ ಕ್ರಮ ಎಷ್ಟೊತ್ತಿಗೂ ಇಲ್ಲ, ಸದ್ಯಕ್ಕಂತೂ ಇಲ್ವೇ ಇಲ್ಲ. ಕಥ ಉಂಟ ಒಂದಲ್ಲ 7 ಉಂಟು. ಈಗ 7 ಚಕ್ರದ್ದು 4 ಎಲ್ಲ ಉಂಟು, ಏನು ಸಮಸ್ಯೆ ಇಲ್ಲ. ಹೌದೌದು. ಆದ್ರಿಂದ ಹೋಗುವುದೇ ಆಗಿದೆ, ಹೋಗುವ ಶೈಲಿಯಲ್ಲಿ ಹೋಗ್ಬೇಕು. ಯಾವ್ದೋ ನೋಡ್ತದ ನಮ್ಗೆ ಓಡಿಸುವ ಅನುಕೂಲ ಇದ್ರೆ ಇಲ್ದಿದ್ರೆ ಸಾರಥ್ಯ ಹಾಕಿ ಓಡಿಸ್ತೇವೆ. ನಿಮ್ಮ ಮದುವೆ ಸಂಗಬೇಡ, ಒಳ್ಳೆ ಸೀತಿ ಮಾತಾಡುದು ನಮ್ಗೆ ಗೊತ್ತಾಗುದಿಲ್ಲ.
ಹೌದು ಇಂಥ ಸ್ಥಳ ಯಾವುದೇ ಆಮೇಲೆ ಕಾವನ ವಾತಾವರಣ ನೋಡಿದ ಹಾಗೆ ಕಾಣಿಸ್ತಾರೆ ಪಾಂಡವರು ಅವ್ರ ಅವಸ್ಥೆ ಬೇಡ ಅದು ಬೀಳ್ತಾ ಇದ್ದಾರೆ ಪಾಪ ಇಲ್ಲೇ ಹೇಳೋ ವಿಷಯ ಅಲ್ಲ ಪರದೇಶಿಗಳು ಪಾಪ ಏನ್ ಮಾಡೋದು ಏನೇ ಇರಲಿ ಉಳಿದಂತ ಉಂಟು ಅವ್ರದ್ದು ಉಳಿದಿರ್ಬೋದು ನೋಡುವ ಮನೆ ಮುಂದೆ ಏನೋ ತಿರುಗಾಡ್ತಾ ಇದ್ದ ಹಾಗುಂಟಲ್ಲ ಜೀವ ತೀರ್ತಾ ಇದ್ದೆ ಮಾರ ಮನೆ ಮುಂದೆ ಏನು ತಿರುಗಾಡ್ತಾ ಹೇಳ್ತಾ ಇದ್ದಲ್ಲ ಅವನು ತಪ್ಪಲ್ಲ ಕಾಡಲ್ಲಿದ್ದಾರಲ್ಲ ಸ್ವಾಮಿ ಕಾಡಲ್ಲಿದ್ದವರಿಗೆ ಪರಿಚಯ ಯಾರು ಕೇಳಿ ಪ್ರಾಣಿ ಪಕ್ಷಿಗಳ ಅದು ಇದು ಹಾಗೆ ಬಿಟ್ಟು ಮನುಷ್ಯ ಯಾರು ಪ್ರಾಣಿ ಯಾವುದು ಇನ್ನು ಗೊತ್ತಾಗಿಲ್ಲ ಅವರಿಗೆ ಅವರ ಕಷ್ಟ ಎಂತ ನೋಡುದು ನೋಡುವ ನಾವು ಬಂದವರು ಮನೆ ಬಾಗಿಲಿಗೆ ಮನೆ ಯಜಮಾನಿ ಮರ್ಯಾದೆ ಉಂಟು ಅಂತಾದ್ರೆ ಅವಸ್ಥೆ ಅವರದ್ದು ನಮಸ್ಕಾರ ಇಲ್ಲ ನೋಡುವ ನಮ್ ಕೆಲಸ ಆಗ್ಬೇಕಲ್ವಾ ಮಾಡುವ ಮನೆ ಹತ್ರ ಬಂದಿದ್ದಾರೆ ಮಾತನಾಡಿಸುವಂತ ಕರ್ತವ್ಯ ನಮ್ಮದಲ್ವಾ ಹೋಗಿ ಮಾತಾಡ್ತಾರೆ ಎರಡು ಮೂರು ಉಂಟಷ್ಟೇ ಏನು ತೇರು ಅದ್ಯಾಕೆ ಮತ್ತೆಲ್ಲ ಮುಗೀತು ಈಗ ಅಂದ್ರೆ ರಥ ಎಳಿತಾ ಇದೆಯಲ್ಲ ಓ ಹೋ ಹೋ ಅಂತಿದ್ಯಲ್ಲ ನಿಲ್ಲಿಸು ಎರಡು ಮೂರು ಉಂಟು ಅಷ್ಟೇ ಒಂದೇ ಹಾಗೆ ಹೇಳುವುದಕ್ಕೆ ಕಾರಣ ಉಂಟು ಏನು ಓ ನೀನು ದಾರುಕ ನಮ್ಮವ ಅಲ್ವಾ ದಾರುಕ ಇಲ್ಲಿ ಕೇಳಿ ಉದ್ರಿ ಬಿದ್ದವಲ್ಲ ಅಲ್ಲ ಆ ಕಡೆಗೆ ಹೇಳಿದ್ರೆ ಕೆಲವರು ಇದ್ದಾರೆ ಸಂಬಂಧ ಬೇಕಂತಿಲ್ಲ ಅವ ಯಾವ ಬೈಕಲ್ಲಿ ಅವ್ರು ಜಾತಿ ಹಾಗೆಯ ನಮ್ದು ಆ ಜಾತಿ ಇರಲ್ಲ ಮತ್ತೆ ಮಾವನಿ ಮಾತು ಮಾವ ಹೇಳು ಗೌರವ ಕೊಟ್ಟು ಮಾತಾಡ ಗೌರವ ಹೇಗೆ ದಾರುಕನವರೇ ಓ ದಾರುಖಾನ್ ಅವರೇ ಅವರೆಲ್ಲ ಹೀರೆ ದಾರುಕನವರೇ ದಾರುಖಾನ್ ಅವರೇ ನವರೇ ಮತ್ತೊಂದು ದಾರುಕರೇ ದಾರುಖಾನ್ ರೇ ರೇ ಪಾಪ ಇನ್ನು ನಾವು ಶುರು ಮಾಡ್ಬೇಕು ಇಲ್ಲ ಬಿಡೋದ ಹೇಳು ಓ ದಾರುಕ ಆಸನ ಕೊಳ್ಳಿ ನಿಮ್ ಕೂತ್ಕೊಳ್ಳಿಕ್ಕೆಲ್ಲ ಕೊಡ್ತೀನಿ ನೀನು ಕೂತ್ಕೊಂಡದ್ದೇ ತಗೊಂಡಿದ್ದೆ ನಮ್ಮ ಗಂಟು ಅಷ್ಟೇ ಪಾಪ ನಿಮ್ಮ ಅವಸ್ಥೆಯಲ್ಲಿ ಬಂದಿದೆ ಯಾರು ನಾವ ನಮ್ಗೆ ಅಗತ್ಯ ಇಲ್ಲ ನಾವು ಕೂತ್ಕೊಂಡೇ ಪ್ರಯಾಣ ಮಾಡ್ದವು ಕೂತ್ ನಮಗೆ ಉರಿ ಶುರುವಾಗಿದೆ ಮತ್ತೆ ಇಲ್ಲಿ ಕೂತ್ಕೊಂಡು ಮತ್ತೆ ಉರಿ ಹೆಚ್ಚು ಮಾಡ್ಕೊಳ್ಳುದಾ ರಾಜ್ಯಲ್ವಾ ಅದೆಲ್ಲ ವಿಷಯ ಕೂತ್ಕೊಳ್ಳಿ ಬಂದವಲ್ಲ ಮತ್ತೆ ಧರ್ಮರಾಯ ಹೌದಾ ಏನು ಗೌರವ ಕೊಟ್ಟು ಮಾತನಾಡ್ಲಿಕ್ಕಾಗುವುದಿಲ್ಲ ನೀ ಅಂತಂದ್ರೆ ಯಾವಾಗ ದಾರುಕ ಯಾರೇ ಕೊಡ್ಬೇಕು ಏನ್ ಮಾಡ್ಲಿಕ್ಕಾಗುವುದಿಲ್ಲ ಏನ್ ಮಾಡ್ಲಿಕ್ಕಲ್ಲ ನೀವು ಕೊಟ್ರೆ ಮಾತ್ರ ನಾವು ಕೊಡುದು ಮರಯ್ಯ ನಮ್ಮವೇ ಹಾಗೆ ನೀ ನಂಗೆ ಕೊಟ್ಟೆ ನಾ ನಿಂಗೆ ಕೊಟ್ಟೆ ನೀ ನಂಗೆ ಕೊಡುದಿಲ್ವಾ ಹೌದಾ ಏನ್ ಅಗತ್ಯ ಇಲ್ಲ ಯಾರು ಯಾರು ಕೊಟ್ಟೋಗುದಿಲ್ಲ ಈಗ ನಮ್ಮದೊಂದು ಅಭ್ಯಾಸ ಉಂಟು ಏನು ನಾವು ಕೊಡಬೇಕಾದ್ರೆ ಎಂತವ್ರು ಹೇಗಿದ್ದವರು ಎನ್ನುವುದಾಗಿ ತಿಳಿದುಕೊಂಡು ಕೊಡುವವರು ನಾವು ಎಂತವ್ರು ಆಗ್ಬೇಕಪ್ಪ ಗೌರವಾನ್ವಿತರಾಗಬೇಕು ನನಗೆ ಗೌರವ ಕಡಿಮೆ ಆದಲ್ಲಿ ದೊಡ್ಡ ವ್ಯಕ್ತಿಗಳಾಗಬೇಕು ನಾನು ಕಟ್ಟಾಗ ಹಂಗತ್ಯ ರಥ ಓಡಿಸುವವರು ಪುಣ್ಯಾತ್ಮ ಸಾರಥಿ 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 ಅದರಿಂದ ಗೌರವ ಕೊಡುದಿಲ್ಲ ಅಂತ ಎಂತ ಮಾತಾಡ್ತೀಯ ಏನು ಸುರಕ್ಷಿತವಾಗಿ ಪ್ರಯಾಣಕ್ಕೆ ಒಬ್ಬ ತಲುಪಬೇಕು ಅಂತ ಆದ್ರೆ ಸಾರಥಿ ಸರಿಯಾಗಿರ್ಬೇಕು ಸಾರಥಿ ಸರಿ ಇಲ್ಲ ಅಂತ ಆದ್ರೆ ಕೂತ್ ಬಿದ್ದು ಹೋಗ್ತೆ ಮಗನೇ ಇದು ಲೇಖನ ಇದರಲ್ಲಿ ವಿಷಯ ಉಂಟು ವಿಷಯವನ್ನು ಓದಿ ಆಯ್ತಾ ಇದೆ ಅದು ಲೇಖನ ಇದು ಲೇಖನ ವಿಷಯ ಉಂಟು ತಕ್ಷಣ ಉತ್ತರ ಬೇಕು ಅಂತ ಇದು ತಕ್ಷಣ ತಕ್ಷಣ ಬೇಗ ಕೂರ್ಸೋದಿಲ್ಲ ಕೊಟ್ಟು ಗಯನಂ ಇಟ್ಟು ಕಳುಗದೆ ನಂಬುನಿ ಅಗ್ನಿಗೊಪ್ಪಿಸುವೆಯನ್ನದನು ವಿಡಂಬಿ ಸಂವತ್ಸರದ ಚೈತ್ರ ಸೋಮ ಗ್ರಹಣ ಯೋಗಗಳು ಬರೆದ ಲಿಖಿತ ಇದೋ
ಶಬ್ದ ಅವಲ್ಲೇ ಕೂತಿದ್ದಾನೆ. ಆ ಇನ್ನೆಲ್ಲ ಕೇಳುವುದು ಏನು? ಕೃಷ್ಣ ನಿಮಗೆ ಏನಾಗಬೇಕು? ಆ ದೇವ, ಜೊತೆಯಲ್ಲಿ ಭಾವ, ಜೊತೆಯಲ್ಲಿ ಸ್ವಾಮಿ. ಸ್ವಾಮಿ. ನೀವು ಸ್ವಾಮಿ ಅಂತ ಅವನಿಗೆ ಹೇಳು. ಹೌದು. ಬಾಯಲ್ಲಿ ಮಾಡಿದ್ದೇನ ಏನು? ಸ್ವಾಮಿ ಹೇಳ್ತೀಯ, ದೇವ ಹೇಳ್ತೀಯ, ಭಾವ ಹೇಳ್ತೀಯ. ಬಾಯಲ್ಲಿ ಹೇಳುದೇ ಬಿಟ್ರೆ ಮನಸ್ಸಲ್ಲಿ ನಿಮ್ಗೆ ಇಲ್ವೇ ಇಲ್ಲ. ಎಷ್ಟೆಲ್ಲ ಮಾತನಾಡ್ತೀಯ ನೀನು? ಅಷ್ಟೇ ಮಾತಾಡು. ಅಷ್ಟೇ ಮಾತನಾಡುವುದಲ್ಲ, ಮತ್ತೆ ಓಲೆ ತಂದ ಓಲೆಕಾರ ನೀನು. ಮನೆ ಮನೆಗೆ ಓಲೆ ಹಂಚುವವನು ಎಷ್ಟೆಲ್ಲ ಮಾತನಾಡ್ತಾ ಇದ್ದೀಯ ನೀನು. ಇಲ್ಲಿ ಮಂಡ್ಯ ಪೆಟ್ಟೆ ಮಾತಾಡ್ತೀಯ. ಏನು ಅರ್ಥ ಉಂಟು ನಿನ್ನ ಮಾತಿಗೆ? ಯಾಕೆ? ನಾನು ಮನೆ ಮನೆ ಓಲೆ ಹಂಚುವನ? ಮತ್ತೆ ಮನೆ ಮನೆ ಓಲೆ ಹಂಚುವನೆ ಮಾತ್ರ ಓಲೆಕಾರ ಅಂತ ಹೇಳ್ಬೇಕು. ಹ, ನಾನು ರಾಯಭಾರಿಯಾಗಿ ಬಂದವ. ಒಬ್ಬ ಬಂಗಾರ ತಂದು ಕೊಡ್ತಾನೆ. ಹ, ಬಂಗಾರ ತಂದು ಕೊಟ್ಟ ಮಾತ್ರಕ್ಕೆ ಅವ ಸ್ವರ್ಗಾರ ಅಂತ ಲೆಕ್ಕವ? ಆಗುದಿಲ್ಲ. ಬಂಗಾರ ಮಾಡಿದವ ಸ್ವರ್ಗಾರ ಅಂತ ಲೆಕ್ಕ. ತಂದು ಕೊಟ್ಟವ ಅಲ್ಲ. ತಂದು ಬಾವಳ ತಂದು ಕೊಡ್ಬಹುದು, ಹಣ್ಣು ತಂದು ಕೊಡ್ಬಹುದು, ತಮ್ಮ ತಂದು ಕೊಡ್ಬಹುದು. ಅವ ಸ್ವರ್ಗಾರ ಅಂತ ಲೆಕ್ಕ. ಓಲೆ ತಂದು ಕೊಟ್ಟ ಮಾತ್ರ ಓಲೆಕಾರ ಅಲ್ಲ, ರಾಯಭಾರಿ ಅಂತ ಹೇಳ್ಬೇಕಿತ್ತು. ಮಾತಾಡ್ತಾನೆ ಮಾತು. ರಾಯಭಾರಿಯ ಹೌದು. ಮಾತನಾಡುವುದು ಯಾರಲ್ಲಿ ಎನ್ನುವುದಾಗಿ ಅವ್ರ ಕರಿಯ ಯಾರನ್ನ? ಎದುರಲ್ಲಿ ನಿಂತದ್ದು ಯಾರ? ಯಾರ ಅದೇ ಬರೀತಿಲ್ಲ ಮರ ಯಾವುದಿಲ್ಲ ಹೇಳಿಲ್ಲ ಏನು ಹೇಳಲಿಕ್ಕೆ. ಯಾವ್ದು ಹೇಳ್ಬೇಕು? ಅಲ್ಲ ಮರೆ ಭೀಮ ನೀನ್ ಮತ್ಯಾರು? ಹಣ ಬರ್ದಾರು ಹಾಕು. ಬರ್ದ ಹಾಕೊಂಡ್ರೆ ಮಾತ್ರ ಭೀಮ ಎನ್ನುವುದಾಗುವುದು. ನಾನು ಭೀಮ ಅದೇ ಬರ್ದ ಅಲ್ಲ ಎಂತ ಅವಸ್ಥೆ ಅಂತ ನೀ ಭೀಮ ಹೌದಾ? ಯಾಕೆ ಹೇಳಿದ್ರು? ಯಾಕೆ ಅನುಮಾನವ? ಭೀಮ ಎನ್ನುವ ಶಬ್ದ ಅರ್ಥವೇ ಕಲ್ಪನೆ ಕೊಡ್ತದೆ. ಅವ ಹೀಗೆ ಇರಬಹುದು ಅಂತೇಳಿ ನೀವಾರೆ ಈ ಭೀಮನೇ ನೀನೆ ತಪ್ಪಲ್ಲ. ನೀನೇ ಭೀಮ ಆದ್ರು ನಿನ್ ತಪ್ಪಲ್ಲ, ನಿನ್ ತಪ್ಪಲ್ಲ. ಮತ್ಯಾರ? ಊರಲ್ಲಿರ್ಬೇಕಿತ್ತು ಪಾಪ. ಊರಲ್ಲಿರುವಾಗ ಸರಿಯಾಗಿ ಅನ್ನ ಊಟ ಮಾಡ್ತಿದ್ದವ. ಈ ಕಾಡಿಗೆ ಬಂದು ಗದ್ದೆಗೆ ಹಚ್ಚಿಂದ ಕತೆ ಅಂತ ಆಗ್ಬೇಕು. ಮುಖ ಎಲ್ಲ ಒಳಗೋಗಿ ಕಣ್ಣೆಲ್ಲ ಒಳಗೋಗಿ ಭೀಮ ಮಾರಾಗಿ ನೀನೇ ಭೀಮ. ಶತಗಜತ್ರಾಣಿ ಗಣೇಶುಕರಿಂದ ಭೂಮಿಕಾ ಗಾತ್ರದ ಯಾಕ ಭೂಮಿ ಗಾತ್ರದ ತೂಕ ಹೊರೆ ತಗೊಳ್ತಾರೆ. ಯಾಕ? ಹೌದಾ? ಭೂಮಿಯನ್ನೇನು ತಿಳಿಯುವ ಅಷ್ಟು ಯೋಗ್ಯತೆ ಉಂಟು, ಬಲ ಉಂಟು ಅಂತ ಹೇಳ್ಕೊಳ್ಳುವ. ಇರ್ಲಿ, ಇವತ್ತು ತೆಗಿತೇನೆ ನಾನು. ನೀವು ಕೊಪ್ಪು ಉಂಟಲ್ಲ ಅಷ್ಟು ಉಂಟು ಅಂತ ಹೇಳಿ ವ್ಯವಸ್ಥೆ ಮಾಡ್ಲಿಕ್ಕೆ ಬಂದವ. ಹೌದಾ? ನಾನು ತಾಗಿದ್ರೆ ನಿನ್ನಂತವನಿಗೆ ತಾಗ್ಬೇಕು ಅಂತ ಉಂಟು. ಹೌದಾ? ನೀವು ಸೊಪ್ಪು ಉಂಟಲ್ಲ ಬಹಳ ಬಿಡ್ತೇನಾ? ಏನು ಮಾಡ್ತೀಯ? ಭೀಮಸೇನ ಏನು? ನೀನು ಹೆಡ್ತೇನೆ, ಅವನು ಕಟ್ತೇನೆ. ಕೇಳು ಮಗ ಯಾವನ ಯಾವನ ನಿಮ್ಮಲ್ಲಿ
ಬೇಕು ಮಾತಾಡ. ಭೀಮನ ಭಜನೆ ಮಾಡಿದೋ ಭೀಮನ ಭಜನೆ. ಭೀಮನ ಭಜನೆ ಪ್ರಾರಂಭವಾಯ್ತಲ್ವಾ? ನಮ್ದು ಹೇಳಲಿಕ್ಕಿಲ್ಲ ಇದು ಯಾವ ಭಜನೆ ಅಂತ ಹೇಳಿ. ಅಲ್ವಾ? ಹಾ. ಎಷ್ಟು ಮಾತಾಡ್ತೀನಿ. ಅವ್ರು ಯಾರು ನೋಡ್ಕೊಂಡು ಅವ್ರು ಮಾಡಿಬಿಡ್ತೇವೆ. ನಾನು ನೋಡ್ಕೊಂಡು ವ್ಯವಹಾರ ಮಾಡುದ. 9 ಜನ ಇದ್ರೆ ಬೇರೆ 5 ಜನ ಇದ್ರೆ ಬೇರೆ. ಒಂದು ಸರ್ತಿ ಸಾವಿರ ಮತ್ತೆ ಹೌದಾ? ಈ ಕೆಲಸ ಮಾಡ್ತೇವೆ ನಾವು. ಯಾವ್ದ? ಬಣ್ಣ ಹಚ್ಚೋದು. ಬಣ್ಣ ಹಚ್ಚುವಾಗ ಈ ಜೀವಮಾನ ಸಾಕು. ಮಾತಾಡ್ಲಿಕ್ಕಿಲ್ಲ, ಹೋಗ್ತಾ ಇರ್ಬೇಕು. ಒಳ್ಳೆ ಗುಣ ನಿಂದು. ಏನು ನಂದು ನಂಗೆ ಕೊಟ್ಟಲ್ಲ ಅದು ಹಾಗೆ ನಮ್ಮ ಎಲ್ಲರೂ ಆಗ್ಲಿ ನಾನು. ಬಲಿರೇನೆ ಇವತ್ತ ಸ್ಥಳ ಹೊರಕ್ಕೆ ಯಾರು ಕೇಳಿದ್ದೀರಿ? ನೀವೆಲ್ಲ ಒಂದೇ ನೀವು. ನಮ್ಮ ಸುಖಕ್ಕೆ ಯಾರು ಇಲ್ಲ ನೀವು. ನಮ್ಮ ಹತ್ರ ಹಾರಿ ಹಾರಿ ಹೇಳುದೇ ಬಿಟ್ರೆ ನಾವು ಬಿದ್ಮೇಲೆ ಒಬ್ಬ ಮಗಳು ನಮ್ಗೆ ಗೊತ್ತುಂಟ, ಎಲ್ಲ ಗೊತ್ತುಂಟು. ಎಂತಾಯ್ತು? ಆವಾಗ ಜೋಳ ಹಾರಿಸಿದ್ರಿ, ಆವಾಗ ನಾನು ಕೇಳಿದೆ ಬರೇ ಪರಾಕ್ರಮ ಕಟ್ತಿರುವಂತ ಬರುವಾಗ ಒಂದೂ ಮಾತಾಡ್ಲಿಲ್ಲ ನೀವು. ನೆನಪಾಗಿದ್ರೆ ಎತ್ತಕ್ಕೆ ಉದ್ಯೋಗ ನಿಮ್ಗೆ ಈಗ ನೆನಪಾಗ್ತದೆ. ಯಾಕೆ ಹೇಳಿ, ನಂಗೆ ನೆನಪು ಹೋಯ್ತಲ್ಲ ಪೂರ್ತಿ, ನೀವು ನೆನಪಾಗ್ತಾ ಉಂಟಲ್ವಾ? ಸ್ವಾಮಿ ಕುಯ್ಯೋ ಅವನೇ ಸೋಂಡ್ಲ ಮಾಡ್ರ ಅವ್ನು ಹೊಡೆದಲ್ಲ ಬರೀ ಇಟ್ಟಿದ್ ಮಾರ್ರೆ ಹೀಗೆ ಮಾಡಿ ಕುದಿಯ ಅಂತ ಮಾಡ್ರೆ ನಾ ತಮಾಷೆ ಮಾಡುದ ಭೀಮ್ರೇ ಒಳ್ಳೆ ಭೀಮ ಎಲ್ಲರೂ ಭೀಮ ಮಾಡ್ಬೋದು ಇವ ಒಳ್ಳೆ ಭೀಮ ಒಳ್ಳೆ ನಾ ಎಲ್ಲಿ ಬೇಕಂತ ನಾನು ಇವಂದೇ ಭೀಮ ಅಲ್ಲ. ಯಾಕಂದ್ರೆ 3 ಗಾಂಡು ತಿಂದ ನೋಡೆ ಭೀಮ ಗಟ್ಟಿ ಮಾಡಿಬಿಟ್ಟ ಮಾರ. ನಾನು ಅವ ಸಣ್ಣದ ಆಟ ಅಂತೇಳಿ ಅವ್ರು ಸಣ್ಣದ್ ಮಾಡ್ಲಿಕ್ಕೆ ಅವನದ್ದು ಈಗ ಗೊತ್ತಾಯ್ತು ಸ್ವಾಮಿ. ಇನ್ನೊಬ್ಬರನ್ನ ನಾವು ಯಾವತ್ತೂ ಸಣ್ಣದ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮನೆಗೆ ನಾವೇ ಸಣ್ಣದಾಗಬೇಕು ಅಲ್ವಾ? ನಮ್ಮೇ ಹಾಗೆ. ಕೃಷ್ಣ ಏನೂ ಅಲ್ಲ, ಬಲರಾಮ ಏನೂ ಅಲ್ಲ, ನಾನೇ ಎಲ್ಲವೂ ಏನೋ ಒಂದು ತಲೆ ಒಳಗಿತ್ತು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಒಬ್ಬನೇ, ಅವನೇ ಶ್ರೀಹರಿ ಶ್ರೀಕೃಷ್ಣ ಪರಮಾತ್ಮ. ಅಜ್ಞಾನ ಎಂಬ ಅಂಧಕಾರದಲ್ಲಿ ಮುಸುಕಿದ್ದು ನೀನೇ, ಎಲ್ಲವೂ ನೀನು. ತಪ್ಪ ಇನ್ಯಾವುದೇ ಕಾರಣಕ್ಕೂ ನಾವು ಸಣ್ಣ ಅಂತ ಹೇಳುದಿಲ್ಲ. ಸದ್ಯಕ್ಕೆ ಮುಖ ತೋರಿಸುವಾಗಿಲ್ಲ. ಬರುವಾಗ ನೋಡ್ಬೇಕಿದ್ ನಮ್ ಹೊಟ್ಟ ನಮ್ಮ ರಥ ಎಲ್ಲೆಲ್ಲ ಹೋಯ್ತು ಹೇಳಿದ್ರೆ ನೀವು ಬರುವಾಗ ಹೇಳಿದ್ರಿ ಅಂತೇಳಿ ಒಂದು ದಾರಿಯೂ ನಾ ಬಿಡ್ಲಿಲ್ಲ. ಎಷ್ಟು ಒಳದಾರಿ ಉಂಟು ಪೂರ್ತಿ ಹೊಕ್ಕಿ ಹೊಕ್ಕಿ ಹಾಗೆ ಬಂದೆ. ಯಾಕೆ ನಾ ಹೋಗೋದು ಪ್ರಚಾರ ಆಗ್ಲಿ ಅಂತೇಳಿ. ಈಗ ಒಳದಾರಿ ಸಾಯಲಿ, ಹೆದ್ದಾರಿಯಲ್ಲಿ ಹೋಗ್ಲಿಕ್ಕೂ ಕಷ್ಟ ಆಗ್ತಾ ಉಂಟು. ಬರುವಾಗ ರಥವನ್ನು ಏರಿ ಬಂದೆ. ಈಗ ರಥವನ್ನು ಹೇರ್ಕೊಂಡು ಹೋಗಬಿಟ್ರೆ ಏರಿ ಹೋಗ್ಲಿಕ್ಕೆ ಆಗುದಿಲ್ಲ. ಕುದುರೆಗಳಿಗೆ ಎಂತ ಉಂಟು, ಒಂದ್ ಚಕ್ರ ಮುರಿದು ಹೋಗಿದೆ, ಹೋಗುವಾಗ ಚಕ್ರ ಹೀಗೆ ಹೋಗ್ತಿತ್ತು. ಈಗ ಈಗ ನಮ್ಮ ಚಕ್ರ ಹೊಂಡಿಗೆ ಕುಳಿದ್ರೆ ಬೇಡ. ಈಗ 7-8 ಮಾಡ್ಕೊಂಡು ಅವ್ರಿಗೆ ಹೋದ್ರೆ ಸಾಕು. ಸಾವಾಸ ಬೇಡ.